ಕ್ಯಾಮ್ರಾ ಎಲ್ಲರಿಗೂ ನಮಸ್ಕಾರ. ನೋಡಿ, ನಾವು ಇವತ್ತು ಶ್ರವಣ ಬೆಳಗೊಳಕ್ಕೆ ಹೋಗ್ತಿದ್ದೀವಿ. ಬನ್ನಿ, ಶ್ರವಣ ಬೆಳಗೊಳ ಯಾವ ಥರ ಇದೆ ಅಂತ ತೋರಿಸ್ತೀವಿ. ನೋಡಿ, ಇದು ಜನ್ವಾರದ ಕೆರೆ. ಇದು ಏರಿ ಮರಮ್ಮ ದೇವಸ್ಥಾನ ಅಂತ ರೋಡ್ ಮಧ್ಯ ಇದೆ ಇದು. ನೋಡಿ, ಅಲ್ಲಿ ಕಾಣಿಸ್ತಿರೋದೆ ಬೆಟ್ಟ. ಅಂದರೆ ಇಲ್ಲಿ 2 ಬೆಟ್ಟ ಇದೆ. ಇದು ದೊಡ್ಡ ಬೆಟ್ಟ, ವಿಂಧ್ಯಗಿರಿ ಅಂತ ಇದೆ ಹೆಸರು. ನೋಡಿ, ಅದು ದೊಡ್ಡ ಬೆಟ್ಟ. ಮೇನ್ ಗುಮ್ಟೇಶ್ವರ ಇರೋದು ಅಲ್ಲಿ. ನೋಡಿ, ಇದೇನೆ ಶ್ರವಣ ಬೆಳಗೊಳದ ಬಸ್ ಸ್ಟ್ಯಾಂಡು. ನೋಡಿ ಮಮ್ಮಿ, ಮೊದಲ ಮುಂಚೆ ಆಡ್ತೀನಿ. ನೋಡಿ, ಇವಾಗ ನೀಟಾಗಿ ಕಾಣಿಸ್ತಿದೆ ದೊಡ್ಡ ಬೆಟ್ಟ, ವಿಂಧ್ಯಗಿರಿ. ಅಮ್ಮಂಗೆ ಹೊಟ್ಟೆ ಸಿತೈತೆ ಅಂತ ಅಂದರು, ಅದಕ್ಕೆ ಊಟ ಮಾಡೋಣ ಅಂತ ಬಂದ್ವಿ. ಅಮ್ಮ ಊಟ ತೊಗೊಂಡ್ರು, ನಾವು ಇಡ್ಲಿ ತೊಗೊಂಡಿದ್ದೀವಿ. ನೋಡಿ, ಇದು ದೊಡ್ಡ ಬೆಟ್ಟದ್ದು ಎಂಟ್ರೆನ್ಸ್. ನೋಡಿ, ಬೆಟ್ಟದ ಬಾಗಿಲಲ್ಲಿ ತುಂಬ ಶಾಪ್ ಇದ್ದಾವೆ. ಅಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಬನ್ನಿ, ತೋರಿಸ್ತೀನಿ ಎಲ್ಲ ಶಾಪ್. ಇವತ್ತು ರಕ್ಷಿ ಕರ್ಕೊಬರ್ಬೇಕಾಯ್ತು. ನಾವು ಟ್ರಿಪ್ ಕರ್ಕೊಂಡು ಹೋಗಕ್ಕೆ ಅಂತ ಮಾಡಿದ್ವಿ. ನಾನು ರಾಣಿ ಮಾನಸ ಎಲ್ಲ ಗೊತ್ತದ್ವಾ. ನೋಡಿ, ಇದು ಚೆನ್ನಾಗಿದೆ. ಅದು ಇದು ಅದ್ರ ಮರಿ ಕಲರ್ ಚೇಂಜ್ ಆಗ್ಬಿಟ್ಟೈತೆ ಅಷ್ಟೇ. ಅದು ಇದು ಪೆಂಗ್ವಿನ್. ಇನ್ನೇನೋ ರೌನಂಗೆ ಊಟಕ್ಕಾಯ್ತದ, ಅವು ಕಲರ್ ಚೇಂಜ್ ಆಯ್ತವೆ. ಕಲರ್ ಚೆನ್ನಾಗೈತೆ. ಅದು ಇದೆ ವೈಟ್ ಬಂದ್ಬಿಟ್ಟದೆ ಅಂತ ಇದೊಂದು ಬ್ಯಾಗ್ ತಗೊಂಡ್ವಿ. ನನಗೆ ವೈಟ್ ದಂಡೆ ಕೊಡ್ಬೇಕಲ್ಲ ಗದ್ದೆ ಮನೆ. ಅದು ಚೆನ್ನಾಗಿತ್ತಲ್ವ ಬ್ಯಾಗು, ಪರ್ಪಲ್ ಕಲರ್. ಹ್ಞೂ, ಅದು ಚೆನ್ನಾಗೈತೆ. ಅದು ಗೊಂಬೆ ಥರನೇ ಐತೆ ಬ್ಯಾಗೇ ಗೊಂಬೆ ಆಗೈತೆ ಅದು. ಹಾಕು, ಇಲ್ಲೇ ದುಡ್ಡು ತಗೊಳ್ಳಿ ಅಕ್ಕ. ಇಲ್ಲ ನಿಜ ಬರಲ್ಲ, ಚಿಕ್ಕಗಳು ಏನು ಸಿಗಲ್ಲ. ತಗೊಳ್ಳಿ ನೀನು ಏನು ತಗೊಟ್ರು ಬೇಡ ಅನ್ನಲ್ಲ. ತಾಳಮ್ಮ ತೂಕ ಚೆನ್ನಾಗಿ ಗೊತ್ತಕ್ಕಂತೆ.
ಕ್ಯಾಮ್ರಾ ತಗೋ ಮಮ್ಮಿ ಕ್ಯಾಮ್ರಾ. ಫೋಟೋ ತೆಗಿಬೋದು ಚಂದ್ರಮ್ಮ. ನೋಡಿ ಇಲ್ಲೆಲ್ಲ ಸೆಲ್ಲೆಲ್ಲ ಹಾಕ್ತೀವಿ. ಆಚಾರಿಗೆ ಮಮ್ಮಿ ನೀನು ಕೊಡ್ಸಿಲ್ವ? ನೋಡ್ರಮ್ಮ ತಗೋತೀರಾ? ಯಾವ ಹೂಗಳ ಮೊದಲೇ ಇರೋವೆ ಸಾಕು. ನೋಡಿ ಇದೇ ಥರ ತಗೊಳ್ಳೋಂಥ ಸಿಗ್ತವೆ. ಇದು ತಗೋ, ನಿಂಗೆ ಆಗೋದು ಕಣ ತಗೋ ಮಮ್ಮಿ. ಬೇಕಾ? ಒಂದು ತೆಗ್ದು ಕಾರಿಗೆ ಇಟ್ಕೊ ಮಮ್ಮಿ. ಎಷ್ಟಪ್ಪ ಇದು? ದೊಡ್ಡ ತಗೋ ಇರ್ಲಿ. ಡೈನಿಂಗ್ ಟೇಬಲ್ ಹೋಯ್ತು ನೋಡ್ರಮ್ಮ. ನೋಡಿ ಆಚೆ ಹಾಕೋಬಹುದು ಕಾಂಪೌಂಡ್ ಒಳಗಡೆ. ನಾವು ನೋಡಿ ಇದೆಲ್ಲ ಮರದಲ್ಲಿ ಮಾಡಿರೋದು, ಮರದಲ್ಲಿ ಮಾಡಿ ಪೇಂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದ್ದಾವೆ ಅಂತ. ಇದು ಮದುವೆಗೆ. ಅವಾಗೆಲ್ಲ ಹಂಗೆ ಅಂತ ಅಲ್ಲಾಡ್ಸಿ ಎಲ್ಲ ತೊಟ್ಲು ತರಿಸ್ತೀವಿ. ಚಂದ ಇದ್ದಾವಲ್ಲ. ತಗೊಳ್ಳಿ, ಮನೆಗೆ ಬೇಕಾಗುತ್ತೆ ಕಾರಾಗಿರೋದು. ಅದಕ್ಕೆ ಕೇಳ್ತಾ ಇದ್ದೀವಿ ನಮ್ಮನ್ನ. ಹಾಂ 250 ಐತ್ರಿ. ಕೊಂಡು ಬರ್ತದ? 80. ಅಲ್ಲಿ ಚೆನ್ನಾಗಿರುತ್ತೆ. ಅದೆಷ್ಟು ಚೆನ್ನ ನೋಡಿ. ಇದು ಬೆಳ್ಗುಳದ್ದು ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ಅಂತೆ. ಅವಾಗೆಲ್ಲ ಕಲ್ಯಾಣಿ ಹತ್ರ ಬಿಡ್ತಿರ್ಲಿಲ್ಲ, ಕ್ಲೋಸ್ ಮಾಡಿದ್ರು. ಇವಾಗ ಕಲ್ಯಾಣಿ ಹತ್ರ ಹೋಗೋಕೆ ಬಿಡ್ತಿದ್ದಾರೆ. ಎಷ್ಟೊಂದು ಫಿಶ್ ಇದ್ದಾವೆ ನೋಡಿ ಅದ್ರೊಳಗಡೆ. ಅದೇನು ಟ್ರೈ ಮಾಡ್ತೈತೆ ಅಂತ ಫಿಶ್ ಎತ್ಕೊಳಕ್ಕೆ. ಅಲ್ಲೊಂದು ಕೊಕ್ಕರೆ ಫಿಶ್ ನೋಡ್ತೈತೆ, ಇಳಿತಾಳೆ ಕೆಳಗೆ. ಹೋಗುತ್ತೆ ಅನ್ಸುತ್ತೆ, ಮತ್ತೆ ಬರ್ತಾವಲ್ಲ. ಗೊತ್ತಾ? ಅವಾಗ ಸಖತ್ ಬಂದ್ವಿ ಹಿಂಗೆ ಸ್ವಲ್ಪ ಹೊತ್ತಿಗೆ ನೋಡ್ಬಿಟ್ಟು ಎಷ್ಟು ಗಾಯ ಆಗ್ಯಾವೆ. ಎಷ್ಟು ಚೆನ್ನಾಗಿ ಫ್ಲೋಟ್ ಆಯ್ತಾವ ನೋಡಿ ಅಲ್ವಾ? ಶಾರ್ಟ್ ವಿಡಿಯೋನ ಮಾಡಿ. ಒಂಚೂರು ಗಾಯ ಆಗೈತೆ ನೋಡಿ, ಇದಕ್ಕೂ ಗಾಯ ಆಗೈತೆ. ಮೂರೊಳೆ ಚೆನ್ನಾಗಿ ಬರ್ತಾರೆ. ನೋಡಿ, ಇದು ಕಲ್ಯಾಣಿ ಪಕ್ಕನೇ ಇರೋ ಪಾರ್ಕು. 70 ರೂಪಾಯಿ ಎಲ್ಲ ಟ್ರಿಪ್ ಬಂದಿದ್ದು ನಮಗೆ. ಅವಾಗ ಇದಕ್ಕೆ ಮೇಲ್ಕೋಟೆಗೆ ನಮ್ಗೆ 50 ರೂಪಾಯಿ.
ನೋಡಿ ಇದು ಚಿಕ್ಕಪೇಟ, ಚಂದ್ರಗಿರಿ ಇದೆ ಹೆಸರು. ದರ್ಶನ ಪಡೆಯುವ ಭಕ್ತಾದಿಗಳು ಈ ಕೆಳಗಿನಂತೆ ವಸ್ತ್ರಗಳನ್ನು ಧರಿಸಿ ದರ್ಶನ ಪಡೆಯುವುದು. ನೈಟಿ ಹಾಕೊಂಡು ಚಡ್ಡಿ ಹಾಕೊಂಡು ಹೋಗಂಗಿಲ್ಲ, ನೈಟಿ ಹಾಕಂಗಿಲ್ಲ, ಸ್ಯಾರಿ ಪಂಚೆ ಅಷ್ಟೇ. ಇದೇನು ಅಂತ ಗೊತ್ತಿಲ್ಲ. ಚಿಕ್ಕಪೇಟ ಬಾಗಿಲಲ್ಲಿ ಬೇಲಿ ಮೇಲೆ ಹಬ್ಬಿತ್ತು. ಇದೇನಂತ ನಮಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಏನಂತ ಕಮೆಂಟ್ ಹಾಕಿ. ಅದು ಗಿಡ ಅಂತ ಅನ್ಸೋದೇ ಇಲ್ಲ, ಕಾಯಿ ಅನ್ಸೋದೇ ಇಲ್ಲ. ಈ ಥರ ಕಲ್ಲೆಲ್ಲ ಇದು ಫಾಲ್ಸ್ ಹತ್ರ ಕಲ್ಲು ತೋರಿಸ್ತಿತ್ತು. ಪೂಜೆ ಮಾಡೋದು, ಹೂ ಬಿಡೋದು. ಪಾತ್ರೆ ಬೆಳಗಕ್ಕೆ ಬಿಡ್ದು ಹೋದೆ. ಹತ್ತನೇ ಟೈಮಲ್ಲಿ ಹೋಗ್ಬೇಕಂತ ಮನೆಗೆ. ಒಂದು ಸ್ವಲ್ಪ ನೆನೆಸ್ಬಿಟ್ಟು ಮತ್ತೆ ತಗೋತು. ಅದ್ರಲ್ಲಿ ತೊಳೆದ್ಮೇಲೆ ನಿಜವಾಗ್ಲೂ ತಗೊಂಡೋಗಿ ಮತ್ತೆ ತೊಳಿತೀನಿ ನಾನು ಅಂತ. ಹ್ಞೂ ಹಂಗಂತು. ನೀನೇನಾದರೆ ಪಾತ್ರೆ ಸ್ಟ್ಯಾಂಡ್ನು ಅದನ್ನೇ ಮಾಡ್ಕೊತೀಯ, ತೆಗ್ದಂತೂ ಜೋಡ್ಸೋಕ್ಕಿಲ್ಲ ನೀನು. ಅಲ್ಲಿಂದನೇ ಡೈರೆಕ್ಟ್ ತಗೊಳ್ಳೋದು. ಇನ್ನೇನು ಅದು ಬೇರೆ ಬೇರೆ ತಗೋ. ಅಯ್ಯೋ ಈಗ ಅವನೇ ಇಲ್ಲಿ ಬಂದಮೇಲೆ ನೋಡಿ ಆಮೇಲೆ ಏರ್ ಕಟ್ ಮಾಡಿಸೋಣ ಅಂತ ಬಂದ್ವಿ. ನೋಡಿ ಲಾಸ್ಟಿಗೆ ಯಾವ ಥರ ಮಾಡಿಸಿದ್ದೀವಿ ಅಂತ. ಸತ್ಯದ ಹಂಗೆ ಹಂಗಂಗೆ ಇದಾದಂಗೆ ಆಗಿ ಆಗ್ತದೆ. ಸ್ಟ್ರೈಟ್ ನಿಂತ್ಕೊಳ್ಳಿ, ಸೆಟ್ಟಿಂಗ್ ಎಲ್ಲ ಒಂದು ವಾಶ್. ಸ್ಟ್ರೈಟ್ ನಿಂತ್ಕೊಳ್ಳಿ. ಅಲ್ಲ, ಹಿಂದಕ್ಕೇನೆ ಕ್ರಾಸಾಗಿ ನಿಂತಿದ್ದೀರಾ. ಮನೆಗೆ ಹೋಗ್ತಾ ಇದ್ದೀವಿ. ಸೀಟ್ ಅಂತೂ ಸಿಗಲಿಲ್ಲ, ಒಬ್ಬರ ಮೇಲೆ ಒಬ್ಬರು ಕುತ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.